Students, now we are going to study or discuss the scope of international relations. Scope of international relations. The study of the international relations is not well organized discipline with a systematic body of the knowledge, and the scope has been constantly undergoing changes. Contemporary international relation is the study of the world community in transition. Hence, the scope has been very limited in the ancient and medieval period and has widely grown in the modern period. ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿಯ ಬಗ್ಗೆ ನಾವೀಗ ಚರ್ಚೆಯನ್ನು ಮಾಡೋಣ. ಅಂತಾರಾಷ್ಟ್ರೀಯ ಸಂಬಂಧದ ಅಧ್ಯಯನವು ಒಂದು ವ್ಯವಸ್ಥಿತವಾದ ವಿಜ್ಞಾನ ಸಮುಚ್ಚಯವಿರುವ ಒಂದು ಅಧ್ಯಯನ ವಿಷಯವಾಗಿಲ್ಲ. ಅದರ ವ್ಯಾಪ್ತಿ ಆಗಾಗ ಬದಲಾವಣೆಯನ್ನು ಕಂಡಿದೆ. ಸಮಕಾಲೀನ ಅಂತಾರಾಷ್ಟ್ರೀಯ ಸಂಬಂಧವು ಸ್ಥಿತ್ಯಂತರಗೊಳ್ಳುತ್ತಿರುವ ಜಾಗತಿಕ ಸಮುದಾಯದ ಅಧ್ಯಯನ. ಇನ್ನೊಮ್ಮೆ, ಅಂತಾರಾಷ್ಟ್ರೀಯ ಸಂಬಂಧವು ಸ್ಥಿತ್ಯಂತರಗೊಳ್ಳುತ್ತಿರುವ ಜಾಗತಿಕ ಸಮುದಾಯದ ಅಧ್ಯಯನವಾಗಿದೆ. ಆದ್ದರಿಂದ ಪ್ರಾಚೀನ ಮತ್ತು ಮಧ್ಯಯುಗದಲ್ಲಿ ತುಂಬ ಸೀಮಿತವಾಗಿದ್ದ ಅಂತಾರಾಷ್ಟ್ರೀಯ ಸಂಬಂಧವು ಆಧುನಿಕ ಯುಗದಲ್ಲಿ ವಿಶಾಲವಾಗಿ ಬೆಳೆಯುತ್ತಿದೆ ಎಂದು ಹೇಳಬಹುದು. Yes, point number 1 is concerned with the scope of international relation, cooperative and oppositional. The relationship between the states can be broadly divided into the two types. One is cooperative and oppositional. Cooperative and oppositional. The cooperative relations are usually economic, cultural, and so on, and do not involve the use of the power. The oppositional relations, on the other hand, indicates the conflict or struggle among the groups and the demand and the use of the power. That is why Margento equated international politics with the power politics. The scope of the international relation includes the study of both cooperative and oppositional relations among the states. However, it may be classified that the economic and the cultural relations do not necessarily fall with the scope of international relations. For instance, the economic and cultural relations which do not influence the international decision making or the policy making do not fall with its purview. It has been remarked by one of the scholar that those interested in the oppositional relations label their study as international politics, and those who include cooperative relations name their study as international. ಅಂತಾರಾಷ್ಟ್ರೀಯ ಸಂಬಂಧದ ವ್ಯಾಪ್ತಿಯ ಬಗ್ಗೆ ಮೊದಲನೇ ಒಂದು ಅಂಶವನ್ನು ಚರ್ಚಿಸುವುದಾದರೆ, ಇದು ಸಹಕಾರಿ ಮತ್ತು ವಿರೋಧಿ ಮನೋಭಾವದ್ದು, ಕೋಆಪರೇಟಿವ್ ಆ್ಯಂಡ್ ಅಪೋಸಿಷನಲ್ ಕ್ಯಾರೆಕ್ಟರ್. ರಾಷ್ಟ್ರಗಳ ಸಂಬಂಧವನ್ನು ಸ್ಥೂಲವಾಗಿ ಎರಡು ಬಗೆಯಲ್ಲಿ ವಿಭಜಿಸಬಹುದು: ಸಹಕಾರಿ ಸಂಬಂಧ ಮತ್ತು ವಿರೋಧಾತ್ಮಕ ಸಂಬಂಧ. ಸಹಕಾರಿಯಾದ ಸಂಬಂಧದಲ್ಲಿ ಸಾಮಾನ್ಯವಾಗಿ ಆರ್ಥಿಕ, ಸಾಂಸ್ಕೃತಿಕ ಮತ್ತಿತರ ವಿಷಯಗಳು ಸೇರಿರುತ್ತದೆ. ಬಲಪ್ರಯೋಗ ಅನ್ನೋದು ಅಲ್ಲಿ ಸೇರಿರುವುದಿಲ್ಲ. ಇನ್ನೊಂದೆಡೆ ವಿರೋಧಾತ್ಮಕ ಸಂಬಂಧದಲ್ಲಿ ವಿವಿಧ ಗುಂಪುಗಳ ನಡುವಿನ ಸಂಘರ್ಷ ಅಥವಾ ಹೋರಾಟ ಮತ್ತು ಬಲಪ್ರಯೋಗದ ಅವಶ್ಯಕತೆ ಒಳಗೊಳ್ಳುತ್ತದೆ. ಅದೇ ಕಾರಣದಿಂದ ಮಾರ್ಗೆಂತೊರವರು ಅಂತಾರಾಷ್ಟ್ರೀಯ ರಾಜಕೀಯ ಮತ್ತು ಶಕ್ತಿ ರಾಜಕೀಯವನ್ನು ರಾಜಕೀಯ ಮತ್ತು ಶಕ್ತಿ ರಾಜಕೀಯವನ್ನು ಸಮಾನವೆಂದು ಪರಿಗಣಿಸುತ್ತಾರೆ. ಅಂತಾರಾಷ್ಟ್ರೀಯ ಸಂಬಂಧದ ವ್ಯಾಪ್ತಿಯಲ್ಲಿ ರಾಷ್ಟ್ರಗಳ ನಡುವಿನ ಸಹಕಾರಿ ಮತ್ತು ವಿರೋಧಾತ್ಮಕ ಸಂಬಂಧಗಳು ಎರಡೂ ಕೂಡ ಸೇರಿರುತ್ತದೆ. ಆದರೆ ಎಲ್ಲ ಆರ್ಥಿಕ, ಸಾಂಸ್ಕೃತಿಕ ಸಂಬಂಧಗಳನ್ನು ಅಂತಾರಾಷ್ಟ್ರೀಯ ಸಂಬಂಧದೊಳಗೆ ಸೇರಿಸಬೇಕಾದಂಥ ಅನಿವಾರ್ಯತೆ ಇಲ್ಲ.
ಉದಾಹರಣೆಗೆ, ಅಂತಾರಾಷ್ಟ್ರೀಯ ನಿರ್ಣಯ ಸ್ವೀಕಾರ ಮತ್ತು ನೀತಿ ನಿರೂಪಣೆಯ ಮೇಲೆ ಪ್ರಭಾವ ಬೀರದಿರುವ ಆರ್ಥಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳು ಇದರಲ್ಲಿ ಸೇರಿರುವುದಿಲ್ಲ. ವಿರೋಧಾತ್ಮಕ ಸಂಬಂಧದಲ್ಲಿ ಆಸಕ್ತಿ ಹೊಂದಿರುವವರು ತಮ್ಮ ಅಧ್ಯಯನವನ್ನು ಅಂತಾರಾಷ್ಟ್ರೀಯ ರಾಜಕೀಯವೆಂದು ಹಾಗೂ ಸಹಕಾರಿ ಸಂಬಂಧಗಳನ್ನು ಸೇರಿಸಿಕೊಳ್ಳುವವರು ತಮ್ಮ ಅಧ್ಯಯನವನ್ನು ಅಂತಾರಾಷ್ಟ್ರೀಯ ಸಂಬಂಧ ಎಂದು ಗುರುತಿಸುತ್ತಾರೆ. ಅಂದರೆ ಬಹಳ ಪ್ರಮುಖವಾದಂಥ ಅಂಶವನ್ನು ಇಲ್ಲಿ ಕಾಣ್ತೀವಿ. ವಿರೋಧಾತ್ಮಕ ಸಂಬಂಧದಲ್ಲಿ ಆಸಕ್ತಿ ಹೊಂದಿರುವವರು ತಮ್ಮ ಅಧ್ಯಯನವನ್ನು ಅಂತಾರಾಷ್ಟ್ರೀಯ ರಾಜಕೀಯ ಎಂದು ಕರೆದರೆ, ಅದೇ ರೀತಿ ಸಹಕಾರಿ ಸಂಬಂಧವನ್ನು ಹೊಂದಿರುವವರು ಅಂತಾರಾಷ್ಟ್ರೀಯ ಸಂಬಂಧ ಎಂದು ಗುರುತಿಸಿರುವುದನ್ನು ನಾವು ಕಾಣಬಹುದು. ಆದ್ದರಿಂದ ಇದನ್ನು ನಾವು ಬಹಳ ಪ್ರಮುಖವಾಗಿ ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ ಬಿ, ದಿ ಸ್ಕೋಪ್ ಆಫ್ ದಿ ಅರ್ಲಿಯರ್ ಸ್ಟೇಜ್. ದಿ ಸ್ಕೋಪ್ ಇನ್ ದಿ ಅರ್ಲಿಯರ್ ಸ್ಟೇಜ್. In the earlier stages, international relations was related as a part of the study of international or diplomatic history. It thus included the study of the contemporary foreign affairs to find out the shortcomings of the various leaders. Later, it included the study of the international law as it was considered important for the understanding the international relations. Therefore, general history, diplomatic history, and international law became the three cornerstones of the study of the international relations. Study of the international relations. ಆರಂಭಿಕ ಹಂತಗಳಲ್ಲಿ ಇದರ ವ್ಯಾಪ್ತಿ ಹೇಗಿತ್ತು ಅಂತ. ಸ್ಕೋಪ್ ಇನ್ ದಿ ಅರ್ಲಿಯರ್ ಸ್ಟೇಜ್. ಆರಂಭಿಕ ಹಂತಗಳಲ್ಲಿ ಅಂತಾರಾಷ್ಟ್ರೀಯ ಸಂಬಂಧವನ್ನು ಅಂತಾರಾಷ್ಟ್ರೀಯ ಅಥವಾ ರಾಜತಾಂತ್ರಿಕ ಇತಿಹಾಸದ ಅಧ್ಯಯನದ ಒಂದು ಭಾಗವೆಂದು ಪರಿಗಣಿಸಲಾಗಿತ್ತು. ಈ ರೀತಿಯ ಅದು ವಿವಿಧ ನಾಯಕರ ಲೋಪದೋಷಗಳನ್ನು ಕಂಡುಹಿಡಿಯುವ ಸಲುವಾಗಿ ಸಮಕಾಲೀನ ವಿದೇಶಾಂಗ ವ್ಯವಹಾರದ ಅಧ್ಯಯನವನ್ನು ಒಳಗೊಂಡಿತ್ತು. ಮುಂದೆ ಅಂತಾರಾಷ್ಟ್ರೀಯ ಸಂಬಂಧವನ್ನು ತಿಳಿಯಲು ಅಂತಾರಾಷ್ಟ್ರೀಯ ಕಾನೂನು ಅಗತ್ಯವೆಂದು ಕಂಡುಬಂದ ಹಿನ್ನೆಲೆಯಲ್ಲಿ ಅದರ ಅಧ್ಯಯನವನ್ನು ಸೇರಿಸಿಕೊಳ್ಳಲಾಯಿತು. ಒಟ್ಟಿನಲ್ಲಿ ಸಾಮಾನ್ಯ ಇತಿಹಾಸ, ರಾಜತಾಂತ್ರಿಕ ಇತಿಹಾಸ ಮತ್ತು ಅಂತಾರಾಷ್ಟ್ರೀಯ ಕಾನೂನುಗಳು ಅಂತಾರಾಷ್ಟ್ರೀಯ ಸಂಬಂಧದ ಅಧ್ಯಯನದ ತಳಪಾಯವೆನಿಸಿದವು. ಆದ್ದರಿಂದ ಇದನ್ನು ನಾವು ಬಹಳ ಪ್ರಮುಖವಾಗಿ ಗಮನಿಸಬಹುದು. ನೆಕ್ಸ್ಟ್ ಪಾಯಿಂಟ್ ನಂಬರ್ ತ್ರೀ ಈಸ್ ದಿ ಸ್ಕೋಪ್ after establishment of the League of Nations. After the establishment of the League of Nations, the study of the international relations was further expanded to include the study of the international institutions and organizations. An effort was made to incorporate the study of behavior of the states in the various international organizations and the control exercised by such international organizations over the sovereign states. ಲೀಗ್ ಆಫ್ ನೇಷನ್ನ ಸ್ಥಾಪನೆಯ ಬಳಿಕ ಇದರ ವ್ಯಾಪ್ತಿ. ವಿಶ್ವ ರಾಷ್ಟ್ರ ಸಂಘ ಅಥವಾ ಲೀಗ್ ಆಫ್ ನೇಷನ್ ಸ್ಥಾಪನೆಯ ಬಳಿಕ ಅಂತಾರಾಷ್ಟ್ರೀಯ ಸಂಬಂಧದ ಅಧ್ಯಯನ ಮತ್ತಷ್ಟು ವಿಸ್ತರಿಸಿತು. ಅಂತಾರಾಷ್ಟ್ರೀಯ ಸಂಸ್ಥೆ ಮತ್ತು ಸಂಘಟನೆಗಳನ್ನು ಕುರಿತ ಅಧ್ಯಯನವನ್ನು ಅದರಲ್ಲಿ ಸೇರಿಸಲಾಯಿತು. ವಿವಿಧ ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ರಾಷ್ಟ್ರಗಳ ನಡವಳಿಕೆ ಮತ್ತು ಸಾರ್ವಭೌಮ ರಾಷ್ಟ್ರಗಳ ಮೇಲೆ ಅಂತಹ ಅಂತಾರಾಷ್ಟ್ರೀಯ ಸಂಘಟನೆಗಳು ಹೇರುವ ನಿಯಂತ್ರಣದ ಅಧ್ಯಯನವನ್ನು ಇದರಲ್ಲಿ ಸೇರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಆದ್ದರಿಂದ ಲೀಗ್ ಆಫ್ ನೇಷನ್ ನಂತರ ಇದರ ಒಂದು ಅಧ್ಯಯನಕ್ಕೆ ಸ್ವಲ್ಪ ಸ್ಪಷ್ಟ ರೂಪ ಬಂದಿದ್ದನ್ನು ನಾವು ಇತಿಹಾಸದಲ್ಲಿ ಕಾಣುತ್ತೇವೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ ಫೋರ್, ಸ್ಕೋಪ್ ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್. ಅಂದರೆ after Second World War, the scope of international relations included the foreign policy and military policy of the countries. The study of the war and its strategy was also included in the international relations. Moreover, the advances in the field of psychology made certain people to study international relations through the personality and backward analysis. Thus, they studied not only the behavior of the leaders but also tried to analyze the role of various groups
and public opinion to determine their impact on the international relations. After the Second World War, there was a great emphasis on area studied as many scholars concentrated on the study of the different areas and regions for the fuller understanding of the international relations. ಎರಡನೇ ಮಹಾಯುದ್ಧ ಆದ ನಂತರ ಮಹಾಯುದ್ಧದ ನಂತರ ಅಂದರೆ ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್ ನಂತರ ಇದರ ಸ್ಕೋಪನ್ನು ನಾನು ಅಧ್ಯಯನ ಮಾಡಿದರೆ ಎರಡನೇ ಮಹಾಯುದ್ಧದ ಆನಂತರ ರಾಷ್ಟ್ರಗಳು ವಿದೇಶಾಂಗ ನೀತಿ ಮತ್ತು ಸೇನಾ ನೀತಿಯನ್ನು ಅಂತಾರಾಷ್ಟ್ರೀಯ ಸಂಬಂಧದ ವ್ಯಾಪ್ತಿಯಲ್ಲಿ ತರಲಾಯಿತು. ಆನಂತರ ರಾಷ್ಟ್ರಗಳ ವಿದೇಶಾಂಗ ನೀತಿ ಮತ್ತು ಸೇನಾ ನೀತಿಯನ್ನು ಅಂತಾರಾಷ್ಟ್ರೀಯ ಸಂಬಂಧದ ವ್ಯಾಪ್ತಿಯೊಳಗೆ ತರುವುದು ಬಹಳ ಮುಖ್ಯವಾಯಿತು. ಯುದ್ಧ ಮತ್ತು ಅದರ ಕಾರ್ಯತಂತ್ರದ ಅಧ್ಯಯನವನ್ನು ಕೂಡ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಸೇರಿಸಲಾಯಿತು. ಅಲ್ಲದೆ ಮನಃಶಾಸ್ತ್ರದ ಕ್ಷೇತ್ರದಲ್ಲಾದ ಪ್ರಗತಿಯ ಪರಿಣಾಮವಾಗಿ ಕೆಲವರು ವ್ಯಕ್ತಿತ್ವ ಹಾಗೂ ಹಿನ್ನೆಲೆ ವಿಶ್ಲೇಷಣೆಯ ಅಂತಾರಾಷ್ಟ್ರೀಯ ಸಂಬಂಧದ ಅಧ್ಯಯನವನ್ನು ನಡೆಸಿದರು. ಈ ರೀತಿಯಲ್ಲಿ ವಿವಿಧ ನಾಯಕರ ಗುಣಸ್ವಭಾವದ ಅಧ್ಯಯನ ನಡೆಸಿದಷ್ಟೇ ಅಲ್ಲ, ಬದಲಾಗಿ ಅಂತಾರಾಷ್ಟ್ರೀಯ ಸಂಬಂಧದ ಪ್ರಭಾವವನ್ನು ನಿರ್ಧರಿಸುವಲ್ಲಿ ವಿವಿಧ ಗುಂಪುಗಳು ಹಾಗೂ ಜನ ಅಭಿಪ್ರಾಯದ ಪಾತ್ರವನ್ನು ವಿಶ್ಲೇಷಿಸಲು ಪ್ರಯತ್ನಿಸಿದರು. ಎರಡನೇ ಮಹಾಯುದ್ಧದ ಬಳಿಕ ಅಂತಾರಾಷ್ಟ್ರೀಯ ಸಂಬಂಧವನ್ನು ಪೂರ್ಣ ರೂಪದಲ್ಲಿ ಅರ್ಥೈಸಿಕೊಳ್ಳುವ ಸಲುವಾಗಿ ಹಲವು ವಿದ್ವಾಂಸರು ವಿವಿಧ ಪ್ರದೇಶ ಮತ್ತು ಪ್ರಾಂತ್ಯಗಳ ಮೇಲೆ ತಮ್ಮ ಅಧ್ಯಯನವನ್ನು ಕೇಂದ್ರೀಕರಿಸಿದ್ದನ್ನು ನಾವು ಕಾಣುತ್ತೇವೆ. ಅದರ ಫಲವಾಗಿ ಪ್ರದೇಶಗಳ ಅಧ್ಯಯನದ ಮೇಲೆ ಹೆಚ್ಚಿನ ಒತ್ತು ಬಿದ್ದಿದ್ದನ್ನು ನಾವು ಕಾಣಬಹುದು. ಆದ್ದರಿಂದ ಎರಡನೇ ಮಹಾಯುದ್ಧದ ನಂತರ ಇನ್ನಷ್ಟು ಇದರ ಸ್ಕೋಪ್ ಅಥವಾ ವ್ಯಾಪ್ತಿ ವಿಶಾಲವಾಯಿತು ಎನ್ನೋ ಅಭಿಪ್ರಾಯವನ್ನು ನಾವು ಕಂಡುಕೊಳ್ಳಬಹುದು. ನೆಕ್ಸ್ಟ್ ಪಾಯಿಂಟ್, expansion the scope of international relations. Thus, the scope of the study of international relations has expanded rapidly due to the many reasons. At present, it embraces the study of the diplomatic history, international politics, international organization and administration, international law, area studies, as well as psychological study of the motives of the members of the state and their mutual relations. Scholars have also tried to study the forces underlying the practices of the state to build comprehensive theory of the international relationship. International relations thus includes and covers all aspects of the topic which are relevant for the purpose of the international studies. The field of the study of international relations is a international society. It means the totality of the relations of any people and the group in the world society, which is very vast. ಅಂತಾರಾಷ್ಟ್ರೀಯ ಸಂಬಂಧದ ವ್ಯಾಪ್ತಿಯ ವಿಸ್ತರಣೆ. ಒಟ್ಟಿನಲ್ಲಿ ಹಲವಾರು ಕಾರಣಗಳಿಂದ ಅಂತಾರಾಷ್ಟ್ರೀಯ ಸಂಬಂಧದ ಅಧ್ಯಯನ ವ್ಯಾಪ್ತಿಯು ಬಹುಬೇಗ ವಿಸ್ತಾರಗೊಂಡಿತು. ಈಗ ಅದರಲ್ಲಿ ರಾಜತಾಂತ್ರಿಕ ಇತಿಹಾಸ, ಅಂತಾರಾಷ್ಟ್ರೀಯ ರಾಜಕೀಯ, ಅಂತಾರಾಷ್ಟ್ರೀಯ ಸಂಘಟನೆಗಳು ಮತ್ತು ಅವುಗಳ ಆಡಳಿತ, ಅಂತಾರಾಷ್ಟ್ರೀಯ ಕಾನೂನು, ಪ್ರಾದೇಶಿಕ ಅಧ್ಯಯನ ಹಾಗೂ ಪರಸ್ಪರ ಸಂಬಂಧಗಳಲ್ಲಿ ಸದಸ್ಯ ರಾಷ್ಟ್ರಗಳು ತಳೆಯುವ ನಿಲುವುಗಳು, ಮನಃಶಾಸ್ತ್ರೀಯ ಅಧ್ಯಯನಗಳು ಸೇರಿರುತ್ತದೆ. ಅಂತಾರಾಷ್ಟ್ರೀಯ ಸಂಬಂಧದ ಸಮಗ್ರ ಸಿದ್ಧಾಂತವೊಂದನ್ನು ರೂಪಿಸಲು ವಿವಿಧ ರಾಷ್ಟ್ರಗಳು ಅನುಸರಿಸುವ ವಿಧಾನಗಳ ಹಿನ್ನೆಲೆಯಲ್ಲಿರುವ ಶಕ್ತಿಗಳ ಅಧ್ಯಯನ ನಡೆಸಲು ಕೂಡ ವಿದ್ವಾಂಸರು ಅಥವಾ ಅಂತಾರಾಷ್ಟ್ರೀಯ ಸಂಬಂಧದ ಬಗ್ಗೆ ಇರ್ತಕ್ಕಂತಹ ಅಂತಾರಾಷ್ಟ್ರೀಯ ಸಂಬಂಧದ ಬಗ್ಗೆ ಇಚ್ಛೆ ಇರ್ತಕ್ಕಂಥ ವ್ಯಕ್ತಿಗಳು ಶ್ರಮಿಸಿದ್ದನ್ನು ನಾವು ಕಾಣುತ್ತೇವೆ. ಒಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಅಧ್ಯಯನಕ್ಕೆ ಪ್ರಸ್ತುತವೆನಿಸುವ ಎಲ್ಲ ಅಂಶಗಳು ಮತ್ತು ವಿಷಯಗಳು ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಸೇರುತ್ತದೆ. ಅಂತಾರಾಷ್ಟ್ರೀಯ ಸಂಬಂಧದ ಅಧ್ಯಯನದ ಕ್ಷೇತ್ರವು ಅಂತಾರಾಷ್ಟ್ರೀಯ ಸಮಾಜ ಅಂದರೆ ಅದು ತುಂಬ ವಿಶಾಲವಾದ ಜಾಗತಿಕ ಸಮಾಜದ ಯಾವುದೇ ಒಂದು ಜನತೆ ಅಥವಾ ಗುಂಪಿನ ಒಟ್ಟು ಸಂಬಂಧದ ಅಧ್ಯಯನ ಆಗಿದೆ ಅನ್ನುವುದನ್ನು ನಾವು ಪ್ರಮುಖವಾಗಿ ವಿವರಿಸಬಹುದು. ಇದು ಈ ರೀತಿಯಾದಂತಹ ಇದರ ಸ್ಕೋಪಿಗೆ ಅಥವಾ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ವಿಷಯವನ್ನು ನಾವು ಚರ್ಚೆಯನ್ನು ಮಾಡಿದ್ದೇವೆ. ನೆಕ್ಸ್ಟ್ ವಿ ಆರ್ ಮೂವ್ ಆನ್ ಟು ದಿ ಇಂಪಾರ್ಟೆನ್ಸ್ ಆಫ್
study of international relations. Importance study of the international relations. First of all, point number one is for the survival and the progress of the human being. For the survival of progress of the human being. The study of international relations has a tremendous significance. In the modern complex world. In fact, its study is essential for every survival of human beings. In this increasingly independent world, its study tends to increase human progress. It is only through the study of the international relations that one is able to comprehend as to how men and nations tend to act in the given circumstances. This helps in understanding the factors which promote international harmony as well. ಇದೀಗ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳ ಮಹತ್ವವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ಇದು ಮಾನವ ಜನಾಂಗದ ಉಳಿವು ಮತ್ತು ಪ್ರಗತಿಗಾಗಿ ಇದರ ಅಧ್ಯಯನ ತುಂಬ ಅಗತ್ಯ ಎಂದು ಕಾಣುತ್ತದೆ. ಆಧುನಿಕ ಸಂಕೀರ್ಣ ಜಗತ್ತಿನಲ್ಲಿ ಅಂತಾರಾಷ್ಟ್ರೀಯ ಸಂಬಂಧದ ಅಧ್ಯಯನಕ್ಕೆ ಅತ್ಯಂತ ಮಹತ್ವವಿದೆ. ನಿಜವೆಂದರೆ ಮಾನವ ಜನಾಂಗದ ಉಳಿವಿಗೇನೆ ಅದರ ಅಧ್ಯಯನ ಹೆಚ್ಚು ಪ್ರಸ್ತುತವೆನಿಸುತ್ತದೆ. ಹೆಚ್ಚು ಪರಸ್ಪರ ಅವಲಂಬಿಯಾಗುತ್ತಿರುವ ಇಂದಿನ ಜಗತ್ತಿನಲ್ಲಿ ಅದರ ಅಧ್ಯಯನದಿಂದ ಮಾನವ ಜನಾಂಗದ ಪ್ರಗತಿ ಸಾಧಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಜನ ಮತ್ತು ರಾಷ್ಟ್ರಗಳು ಹೇಗೆ ನಡೆದುಕೊಳ್ಳಬೇಕೆನ್ನುವ ತಿಳುವಳಿಕೆ ಪಡೆಯಲು ಅಂತಾರಾಷ್ಟ್ರೀಯ ಸಂಬಂಧದ ಅಧ್ಯಯನ ತುಂಬ ಅನಿವಾರ್ಯ. ಅಂತಾರಾಷ್ಟ್ರೀಯ ಸಾಮರಸ್ಯ ಮತ್ತು ಸುಖಿ ಜೀವನಕ್ಕೆ ಪೂರಕವಾದ ಅಂಶಗಳನ್ನು ತಿಳಿಯಲು ಅಂತಾರಾಷ್ಟ್ರೀಯ ಸಂಬಂಧದ ಜ್ಞಾನ ತುಂಬ ಸಹಕಾರಿ ಆಗುತ್ತದೆ ಎನ್ನುವುದು ಬಹಳ ಪ್ರಮುಖವಾದಂಥ ಅಂಶ. ಇನ್ನು ಎರಡನೇದಾಗಿ to understand the objectives of the nation state. The study of international relations enables one to analyze the objectives of any state in the world affairs and its techniques which it adopt for the attainment of their objectives. By the studying international relations, a student is able to cultivate the quality of the objectivity. Most of the states in reality take any decision or action based on the international interest which is most subjective to the interpret these actions. A knowledge of international relations becomes very essential. ಎರಡನೇ ಒಂದು ಪಾಯಿಂಟ್ ನಾವು ಅಧ್ಯಯನ ಮಾಡೋದಾದರೆ ರಾಷ್ಟ್ರಗಳ ಧ್ಯೇಯ ಉದ್ದೇಶಗಳನ್ನು ತಿಳಿಯುವ ಸಲುವಾಗಿ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಜಾಗತಿಕ ವ್ಯವಹಾರದಲ್ಲಿ ಯಾವುದೇ ರಾಷ್ಟ್ರದ ಧ್ಯೇಯೋದ್ದೇಶಗಳನ್ನು ವಿಶ್ಲೇಷಿಸುವುದು ಮತ್ತು ಧ್ಯೇಯೋದ್ದೇಶ ಸಾಧನೆಗೆ ಸಂಬಂಧಪಟ್ಟ ರಾಷ್ಟ್ರವು ಅನುಸರಿಸುವ ಕಾರ್ಯತಂತ್ರವನ್ನು ತಿಳಿಯುವುದು ಅಂತಾರಾಷ್ಟ್ರೀಯ ಸಂಬಂಧದ ಅಧ್ಯಯನದಿಂದ ಸಾಧ್ಯವಾಗುತ್ತದೆ. ಅಂತಾರಾಷ್ಟ್ರೀಯ ಸಂಬಂಧದ ಅಧ್ಯಯನದಿಂದ ಒಬ್ಬ ವಿದ್ಯಾರ್ಥಿಯಲ್ಲಿ ವಸ್ತುನಿಷ್ಠತೆ ಗುಣಲಕ್ಷಣಗಳು ಉಂಟಾಗುತ್ತದೆ. ಹೆಚ್ಚಿನ ರಾಷ್ಟ್ರಗಳು ಸಾಮಾನ್ಯವಾಗಿ ಯಾವುದೇ ನಿರ್ಧಾರವನ್ನು ತಮ್ಮ ಹಿತಾಸಕ್ತಿಗೆ ಅನುಗುಣವಾಗಿ ಕೈಗೊಂಡು ಕಾರ್ಯನಿರ್ವಹಿಸುತ್ತವೆ. ಹೀಗಾಗಿ ಹೆಚ್ಚಾಗಿ ಅಂತಹ ಕ್ರಮ ವಸ್ತುನಿಷ್ಠವಾಗಿರುತ್ತದೆ. ಈ ಕಾರ್ಯಶೈಲಿಗಳನ್ನು ತಿಳಿದುಕೊಳ್ಳಲು ಅಂತಾರಾಷ್ಟ್ರೀಯ ಸಂಬಂಧದ ಜ್ಞಾನ ಬಹಳ ಅಗತ್ಯ ಎಂಬುದನ್ನು ನಾವು ಪರಿಗಣಿಸಬಹುದು. Point number 3 is to know the defect of the nationalism. The study of international studies reveals to anyone the truth that nationalism is not blessings but hurdle in direction of the world peace, as every state is absorbed in its pursuits of national interest. World peace and the world government become difficult due to this nationalism. Thus, the problem of the states can be solved easily. However, the study of the international relations makes him
to devise some solutions for these problems to make this world better planet to live in. In this effort, he has to see far ahead while being rooted in the past. In the past. ರಾಷ್ಟ್ರೀಯವಾದದ ದೋಷಗಳನ್ನು ತಿಳಿದುಕೊಳ್ಳಲು ಇದು ತುಂಬ ಅಗತ್ಯ. ಅಂತಾರಾಷ್ಟ್ರೀಯ ಸಂಬಂಧದ ಅಧ್ಯಯನದಿಂದ ಯಾರಿಗಾದರೂ ಒಂದು ಅಂಶವು ಸ್ಪಷ್ಟವಾಗುತ್ತದೆ. ಅದೇನೆಂದರೆ ರಾಷ್ಟ್ರೀಯತೆಯು ವಿಶ್ವಶಾಂತಿಯ ಹಾದಿಯಲ್ಲಿ ಒಂದು ತೊಡಕೆ ವಿನಃ ಇದು ವರದಾನ ಅಲ್ಲ. ಏಕೆಂದರೆ ಎಲ್ಲ ರಾಷ್ಟ್ರಗಳು ಸ್ವಹಿತಾಸಕ್ತಿಯಲ್ಲಿ ಮುಳುಗಿ ಹೋಗಿರುತ್ತದೆ. ಆ ರಾಷ್ಟ್ರೀಯತೆಯ ಫಲವಾಗಿ ವಿಶ್ವಶಾಂತಿ ಮತ್ತು ಜಾಗತಿಕ ಸರ್ಕಾರಗಳು ಕನಸಿನ ಗಂಟಾಗುತ್ತದೆ. ಆ ಮೂಲಕ ರಾಷ್ಟ್ರಗಳ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಲು ಸಾಧ್ಯ ಆಗುವುದಿಲ್ಲ. ಆದರೆ ಅಂತಾರಾಷ್ಟ್ರೀಯ ಸಂಬಂಧದ ಅಧ್ಯಯನದಿಂದ ಈ ಸಮಸ್ಯೆಗಳಿಗೆ ಯಾವುದಾದ್ರೂ ಪರಿಹಾರವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ಈ ಜಗತ್ತಿನ ವಾಸ ಹೆಚ್ಚು ಸಹ್ಯವೆನಿಸುತ್ತದೆ. ಈ ಪ್ರಯತ್ನದಲ್ಲಿ ವ್ಯಕ್ತಿ ಭೂತಕಾಲದ ಜ್ಞಾನದೊಂದಿಗೆ ಭವಿಷ್ಯತ್ ಕಾಲದಲ್ಲೂ ಬಹಳಷ್ಟು ದೂರದೃಷ್ಟಿಯನ್ನು ಹೊಂದಿರಬೇಕು ಎಂಬ ಅಂಶವನ್ನು ನಾವು ಕಾಣುತ್ತೇವೆ. ಆದ್ದರಿಂದ ಅಂತಾರಾಷ್ಟ್ರೀಯ ಅಧ್ಯಯನ ಅಂತಾರಾಷ್ಟ್ರೀಯ ರಾಜಕೀಯದ ಅಧ್ಯಯನ ಅಥವಾ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಮನುಷ್ಯನಿಗೆ ತುಂಬ ಅಗತ್ಯವಾದದ್ದು ಎನ್ನುವ ಅಭಿಪ್ರಾಯವನ್ನು ನಾವು ಸೂಚಿಸಬಹುದು. Next, point number 4 is to identify the defects of the concept like sovereignty. A study of international relations shows that certain concepts of the nation states like national sovereignty are obstacles to better relationship among the nations. International reality is such that there is a need to modify many of such concepts in order to realize the world peace and prosperity. ಸಾರ್ವಭೌಮತ್ವದಂತಹ ಪರಿಕಲ್ಪನೆಗಳ ದೋಷಗಳನ್ನು ಗುರುತಿಸಲು ತುಂಬ ಸಹಕಾರಿಯಾಗುತ್ತದೆ. ರಾಷ್ಟ್ರೀಯ ಸಾರ್ವಭೌಮತ್ವದಂತಹ ಕೆಲವು ಪರಿಕಲ್ಪನೆಗಳು ರಾಷ್ಟ್ರಗಳ ನಡುವಿನ ಸಂಬಂಧಕ್ಕೆ ತಡೆಯನ್ನು ಸದಾ ಒಡ್ಡುತ್ತಿರುತ್ತವೆ ಎನ್ನುವ ಅಂಶ ಅಂತಾರಾಷ್ಟ್ರೀಯ ಸಂಬಂಧದ ಅಧ್ಯಯನದಿಂದ ಸ್ಪಷ್ಟವಾಗುತ್ತದೆ. ವಿಶ್ವಶಾಂತಿ ಮತ್ತು ಸಮೃದ್ಧಿಗಳನ್ನು ಸಾಧಿಸಬೇಕಾಗಿದ್ದರೆ ಅಂತಹ ಬಹಳಷ್ಟು ಪರಿಕಲ್ಪನೆಗಳನ್ನು ನಾವು ದೂರವಿಡಬೇಕು ಎನ್ನುವುದು ಅಂತಾರಾಷ್ಟ್ರೀಯ ಸಂಬಂಧದ ವಾಸ್ತವವಾದ ಎಂದು ನಾವು ಇದನ್ನು ಪರಿಗಣಿಸಬಹುದು. ಇನ್ನು 5ನೇ ಅಂಶ ಅಂತ ಹೇಳಿದ್ರೆ ಟು ಡಿವೈಸ್ ದಿ ಸೊಲ್ಯೂಷನ್ಸ್ ಟು ದಿ ಪ್ರಾಬ್ಲಮ್. Since the world is governed by so little wisdom, the policymakers and practicing diplomats appear to be much less brilliant than the writers and the students of international relations, as the latter can make better contribution to the conduct of the world affairs. There are too many problems in the world, and it may be impossible to devise a genuine solutions as problems are complicated. However, a very fact that the theorist makes an attempt to be objective in suggesting solutions indicates the necessity to view all situations with the objectivity. Therefore, the study of international relations becomes extremely significant to almost every person in the world. ಅಂತಾರಾಷ್ಟ್ರೀಯ ಸಮಸ್ಯೆಗಳ ಪರಿಹಾರಗಳನ್ನು ಸೂಚಿಸಬಹುದು. ಜಗತ್ತನ್ನು ಆಳುವುದರಲ್ಲಿ ಹೆಚ್ಚಿನ ತಿಳುವಳಿಕೆ ಬಳಕೆಯಾಗುವುದಿಲ್ಲ. ನೀತಿ ನಿರೂಪಕರು, ಕಾರ್ಯನಿರಂತರ ರಾಜತಾಂತ್ರಿಕರು, ರಾಜತಂತ್ರಜ್ಞರು, ಸಾಮಾನ್ಯ ಲೇಖಕರು ಹಾಗೂ ಅಂತಾರಾಷ್ಟ್ರೀಯ ಸಂಬಂಧದ ವಿದ್ಯಾರ್ಥಿಗಳಿಗಿಂತ ಬಹಳ ಕಡಿಮೆ ಬುದ್ಧಿವಂತರಾಗಿರ್ತಾರೆ.
ಇಂತಹ ಸನ್ನಿವೇಶದಲ್ಲಿ ಲೇಖಕರು ಅಂತಾರಾಷ್ಟ್ರೀಯ ಸಂಬಂಧದ ವಿದ್ಯಾರ್ಥಿಗಳು ಜಾಗತಿಕ ವ್ಯವಹಾರ ನಿರ್ವಹಣೆಗೆ ಉತ್ತಮ ಕೊಡುಗೆಯನ್ನು ನೀಡಲು ಸಾಧ್ಯವಾಗುತ್ತದೆ. ಜಗತ್ತಿನಲ್ಲಿ ತುಂಬ ಸಮಸ್ಯೆಗಳಿದ್ದು ಅವು ತುಂಬ ಸಂಕೀರ್ಣವಾಗಿರುವ ಕಾರಣ ಅವುಗಳಿಂದ ಪ್ರಾಮಾಣಿಕವಾದ ಪರಿಹಾರ ಕಂಡುಕೊಳ್ಳುವುದು ಬಹುತೇಕ ಅಸಾಧ್ಯವೆನಿಸುತ್ತದೆ. ಆದರೆ ಪರಿಹಾರಗಳನ್ನು ಸೂಚಿಸುವಲ್ಲಿ ಸಿದ್ಧಾಂತಿಗಳು ಅಂದರೆ ಥಿಯರಿಸ್ಟ್ ವಸ್ತುನಿಷ್ಠವಾಗಿರಲು ಪ್ರಯತ್ನಿಸುತ್ತಾರೆ. ಆ ಮೂಲಕ ಈ ಎಲ್ಲ ಸನ್ನಿವೇಶಗಳನ್ನು ವಸ್ತುನಿಷ್ಠವಾಗಿ ನೋಡುವುದು ಅಗತ್ಯವೆನ್ನುವ ತೀರ್ಮಾನಕ್ಕೆ ನಾವು ಬರಲು ಸಾಧ್ಯವಾಗುತ್ತದೆ. ಒಟ್ಟಿನಲ್ಲಿ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಅತ್ಯಂತ ಅಗತ್ಯ, ಅಂದರೆ ಪ್ರತಿಯೊಬ್ಬನಿಗೂ ಇದರ ಅಧ್ಯಯನ ತುಂಬ ಅಗತ್ಯ ಎನ್ನುವ ತೀರ್ಮಾನಕ್ಕೆ ನಾವು ಬರಬಹುದು.